ಹಲೋ ಎವ್ರಿವನ್, ವೆಲ್ಕಮ್ ಟು ಲೈಫ್ ಕ್ರಾಫ್ಟೆಡ್ ಬೈ ಮೇಘನಾ. ಇದು ನಮ್ಮ ಹಿಲ್ಸ್ ಪಾದಯಾತ್ರೆ ವ್ಲಾಗ್ನ ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ನಲ್ಲಿ ನಾವು ಪಾದಯಾತ್ರೆ ಮಾಡಿ ದೇವಸ್ಥಾನ ತಲುಪಿ ಅಲ್ಲಿ ನಡೆದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ಗೆ ಶೇರ್ ಮಾಡಿದ್ದೆ. ನೀವು ಇನ್ನೂ ಪಾರ್ಟ್ 1 ನೋಡಿಲ್ಲ ಅಂದ್ರೆ ಮೊದಲು ಅದನ್ನ ನೋಡ್ ಬನ್ನಿ, ಆಗ ಈ ವಿಡಿಯೋ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಪಾರ್ಟ್ 1 ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ. ಪಾರ್ಟ್ 1 ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೀವ್ ಯಾರ್ಯಾರು ಪಾದಯಾತ್ರೆ ಮಾಡಿದೀರಾ ಅಂತ ಕೂಡ ಕಮೆಂಟ್ ಮಾಡಿ. ಪಾರ್ಟ್ 2 ಗ್ಲಿಮ್ಸ್ ನೀವು ಪಾರ್ಟ್ 1 ಅಲ್ಲಿ ನೋಡಿದೀರಾ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿದ್ದಾಗ ಬೆಳಗ್ಗೆ 7 ಗಂಟೆ ಆಗಿತ್ತು. ರೂಮ್ ಕಿಟಕಿಯಿಂದ ನೋಡಿದ್ರೆ ಹಿಂಗೆ ಕೋತಿಗಳೆಲ್ಲ ಪಕ್ಕದಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಶೆಲ್ಫ್ ಮೇಲೆ ಕೂತಿದ್ದೋ ಎಲ್ಲ ನಿದ್ದೆ ಮಾಡ್ತಾ ಇದ್ದೋ. ಆ ಟ್ಯಾಂಕ್ ಮೇಲೆ ಒಂದೆಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ನೋಡಿ. ಅಷ್ಟರಲ್ಲಿ ನಮ್ಮ ಡ್ಯಾಡಿ ಮತ್ತೆ ಬಾವ ಸ್ನಾನ ಮಾಡ್ಕೊಂಡು ದೇವಸ್ಥಾನದ ಕಡೆ ಒಂದು ರೌಂಡ್ ಹೋಗಿದ್ರು. ಅದಾದ್ಮೇಲೆ ಮತ್ತೆ ಬಂದ್ರು. ನಾವೆಲ್ಲ ರೆಡಿಯಾಗಿ ಮತ್ತೆ ದೇವಸ್ಥಾನದ ಹತ್ರ ಧೂಪ ಹಾಕಿ ಬರೋಣ ಅಂತ ಹೊರಟ್ವಿ. ಇಲ್ಲಿ ಬಂದಾಗ 9:05 ಆಗಿತ್ತು. ನೋಡ್ತಾ ಇದ್ದೀರಲ್ವಾ ಎಷ್ಟು ಜನ ಇದ್ದಾರೆ ಇವಾಗೂ ಕೂಡ. ಎಲ್ಲ ಜಾತ್ರೆಗೆ ಇಲ್ಲೇ ಉಳ್ಕೊಂಡಿರೋ ಜನ ಇವರು. ನಾವು ರಾಜಗೋಪುರದ ಮುಂದೆ ಹೋಗಿ ಧೂಪ ಹಾಕಿ ಪೂಜೆ ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಧರ್ಮದರ್ಶನದ ಕ್ಯೂನಲ್ಲಿ ಜನ ಕಮ್ಮಿ ಇದ್ರು, ಅಂದರೆ ಖಾಲಿನೇ ಇದ್ರು, ದರ್ಶನಕ್ಕೆ ಬಿಡ್ತಾ ಇದ್ರು. ಇವಾಗೊಂದ್ಸತಿ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಹೋಗಿ ಧರ್ಮದರ್ಶನದ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಬೇಗ ಕ್ಯೂ ಮೂವ್ ಆಗ್ತಾಯಿತ್ತು. ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ನಮ್ಗೆ 20 ಮಿನಿಟ್ಸ್ ಒಳಗಡೆ ದರ್ಶನ ಆಗೋಯ್ತು. ಇಷ್ಟೇ ಜನ ನೆನ್ನೆ ಇದ್ದರು 3 ಅವರ್ಸ್ ಆಗಿತ್ತು ದರ್ಶನ ಮುಗಿಸೋ ಅಷ್ಟರಲ್ಲಿ. ಯಾಕಂದರೆ ನೆನ್ನೆ ಶಿವರಾತ್ರಿ ಬೇಕು ಅಂತಲೇ ಎಲ್ಲ ಟಿಕೆಟ್ ತೊಗೊಂಡ್ಲಿ ಅಂತ ಈ ಥರ ಮಾಡಿದರು. ನಾವು ದರ್ಶನ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದ ಹತ್ರ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಇವರು ಕಾರ್ನ ರೂಮ್ ಹತ್ರ ಬಿಡ್ತಾಯಿದ್ರು. ಅವಾಗ ರೂಮ್ ಹತ್ರ ಕಾರ್ ತೊಗೊಂಡು ಬಂದರು. ಅಲ್ಲೆಲ್ಲ ನಮ್ಮ ಬ್ಯಾಗ್ಸ್ ಎಲ್ಲ ಇತ್ತೆಲ್ಲ ಎತ್ಕೊಂಡು ತಿಂಡಿ ನೆನ್ನೆ ಇದ್ದಿದ್ದರಿಂದ ಅಲ್ಲಿ ಮುಂದೆ ಹೋಗಿ ಎಲ್ಲಾದರೂ ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಸೈಡ್ಗೆ ಹಾಕ್ಕೊಂಡು ಗಿರಿದರ್ಶಿನಿ ಏನೋ ರೂಮ್ ಹತ್ರ ಹೋಗಿ ಕುತ್ಕೊಂಡು ಎಲ್ಲ ನಾಷ್ಟ ಮಾಡ್ತಾಯಿದ್ವಿ. ಅವ್ರದ್ದು ಚಪಾತಿ ಇತ್ತು, ನಮ್ಮದು ಚಿತ್ರಾನ್ನ ಇತ್ತು. ನಮ್ಮ ಬಾವ ಡ್ಯಾಡಿ ಬೆಳಗ್ಗೆ ದೇವಸ್ಥಾನದ ಹತ್ರ ಹೋಗಿದ್ದಾಗೆ ತಿಂಡಿ ತಿನ್ಕೊಂಡು ಬಂದಿದ್ದಾರೆ. ಅಲ್ಲಿ ಕೊಡ್ತಾ ಇದ್ರಂತೆ. ನಮಗೆಲ್ಲ ಹೇಳೇ ಇರಲಿಲ್ಲ. ನಾವು ನಮ್ಮ ಬಾವನ ನಾಷ್ಟ ಮಾಡಿ ಅಂದಾಗ ಅವಾಗ ಹೇಳ್ತಾಯಿದ್ರು. ನಮ್ಮ ಡ್ಯಾಡಿ ಏನು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ. ಜನ ಬಂದು ತಿಂತಾರೆ. ಒಂದು ಅಷ್ಟುದ್ದ ಇತ್ತು. ಮಹೇಶ್ ಅವ್ರು ಹಿಂಗಂದ್ರು, ನಾನು ಮೆಲ್ಲಗೋಗಿ ಒಳಗೆ ಕೂತ್ಕೊಂಡೆ. ಆಮೇಲೆ ಅವ್ರನ್ನ ಕರ್ಕೊಂಡೆ. ಯಾವ ಕೇಳಿದೆ ರಶು ಹತ್ರ. ಹೌದಾ? ನಮ್ಗೆ ಯಾರಿಗೂ ಹೇಳಲೇ ಇಲ್ಲ ಅಂದಿದ್ದಕ್ಕೆ. ನೀವುಗಳಾಗಿದ್ದಿದ್ರೆ ಆ ಕ್ಯೂ ನೋಡಿದ್ರೆ ತಿನ್ನಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೆ ನಿಮ್ಗೆ ಹೇಳಲಿಲ್ಲ. ನಾವು ತಿನ್ಕೊಂಡು ಬಂದು ಪೊಂಗಲೆಲ್ಲ ಕೊಡ್ತಾ ಇದ್ರು ಅಂತ ಹೇಳಿದ್ರು. ನಾವು ಬೆಟ್ಟದಿಂದ ಹೊರಟಾಗ 11:15. ಇಲ್ಲಿ ಬೆಟ್ಟದಲ್ಲಿ ತಿರ್ಗಾಟನೆ ಜಾಸ್ತಿ. ಎಲ್ಲ ನಾವು ಹೋಗ್ಬೇಕು ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಬರ್ಬೇಕು. ಎಲ್ಲೂ ಹೋಗ್ಬೇಕು ಅನ್ನೋ ಪ್ಲಾನ್ ಇರಲಿಲ್ಲ ನಮ್ಮದು. ಇದ್ದಿದ್ದಿದ್ರೆ ಇನ್ನೂ ಬೇಗ ಹೊರಡ್ತಾ ಇದ್ವಿ. ಬಟ್ ಸಡನ್ನಾಗಿ ಇನ್ನೇನು ಟೈಮ್ ಇದೆಯಲ್ಲ, ಇಷ್ಟು ದೂರ ಬಂದು ಎಲ್ಲಾದರೂ ಹೋಗ್ಬಿಟ್ಟು ಹೋಗೋಣ ಅಂತ ಹೊರಟ್ವಿ. ನೆಕ್ಸ್ಟು ನಾವು ನೆನ್ನೆ ಎಲ್ಲ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಕಾರ್ಗಳು ಎತ್ಕೊಂಡು ವಾಪಸ್ ಹೊರಟಿದ್ದೀವಿ. 2 ಫ್ಯಾಮಿಲಿಯವ್ರು ಮಾತ್ರ ಇದ್ದೀವಿ. ಇನ್ನೊಂದು ಫ್ಯಾಮಿಲಿಯವ್ರು ನೆನ್ನೆ ರಾತ್ರಿನೇ ಮನೆಗೆ ಹೋದ್ರು ಅಂತ ಹೇಳಿದ್ನಲ್ವಾ. ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವಿವಾಗ ಎಲ್ಲಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಯಾರಿಗಾದರೂ ಕ್ಲೂ ಇದೆಯಾ? ನೆನ್ನೆ ವಿಡಿಯೋ ನೋಡಿ ನಿಮ್ಗೇನಾದರೂ ಐಡಿಯಾ ಬಂದಿದೆಯಾ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ? ಏನಾದರೂ ಐಡಿಯಾ ಬಂದಿದ್ರೆ ಕಮೆಂಟ್ ಹಾಕಿ ಎಲ್ಲಿ ಹೋಗಿರ್ಬೋದು ಅಂತ. ನೋಡಿ ಬೆಟ್ಟ ಇಳಿತಾ ಇದ್ದೀವಿ. ನಮ್ಮ ಮುಂದೆ ಬಾಹುಬಲಿ ಅಂತ ಸ್ಟಿಕ್ಕರ್ ಹಾಕೊಂಡಿರೋ ಬಸ್ ಹೋಗ್ತಾ ಇದೆ ನೋಡಿ. ಇದೆ ಆನೆ ತಲೆದಿಂಬ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಟ್ಟ ಇಳಿಬೇಕಾದ್ರೆ ನೇಚರು. ನಿಮ್ಗೆ ಇಲ್ಲೆಲ್ಲ ಕಾಣಿಸುತ್ತೆ ನೋಡಿ ಮೆಟ್ಲುಗಳು. ನಾವು ಹತ್ಕೊಂಡು ಬಂದಿದ್ದೀವಿ ಮೆಟ್ಲುಗಳು. ತಾಳ್ಬೆಟ್ಟ ರೀಚ್ ಆದಾಗ ಅಲ್ಲಿ ಇನ್ನೊಂದು ಸತಿ ಧೂಪ ಹಾಕ್ಬಿಟ್ಟು ಹೊರಡ್ತೀವಿ. ನಾನು ಕೇಳಿದೆ ನಮ್ಮ ಪೇರೆಂಟ್ಸ್ನ, ಏನಕ್ಕೆ ಬೆಟ್ಟ ಹತ್ತಬೇಕಾದ್ರೂ ಧೂಪ ಹಾಕ್ತೀವಿ, ಬೆಟ್ಟದಿಂದ ಹೋಗ್ಬೇಕಾದ್ರೂ ತಾಳ್ಬೆಟ್ಟದಲ್ಲಿ ಏನಕ್ಕೆ ಧೂಪ ಹಾಕಬೇಕು ನಾವು ಅಂತ. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ತಾಳ್ಬೆಟ್ಟಕ್ಕೆ ಬರಬೇಕಾದ್ರೆ
ಏನು ಹೆಚ್ಚು ಕಮ್ಮಿ ಆಗ್ದಂಗೆ ಹುಷಾರಾಗಿ ನಿಂಗೆ ದರ್ಶನ ಮಾಡಿಸು ಅಂತ ಕೇಳ್ಕೊಳ್ಳೋದಕ್ಕೆ ತಾಳ್ಬೆಟ್ಟದಲ್ಲಿ ಧೂಪ ಹಾಕೋದು. ತಿರುಗಿ ಹೋಗುವಾಗ ಯಾಕೆ ಹಾಕಬೇಕು ಅಂದರೆ, ಅಪ್ಪ ದೇವ್ರೆ ಯಾವುದೇ ತೊಂದರೆ ಇಲ್ದಿರ ನೀನು ದರ್ಶನ ಕೊಟ್ಟಿದ್ಯಾ, ಹೀಗೆ ಚೆನ್ನಾಗಿಡು ನಮ್ಮನ್ನು, ಎಲ್ಲ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ಳೋದಕ್ಕೆ ಒಂಥರ ಥ್ಯಾಂಕ್ಸ್ ಎಕ್ಸ್ಪ್ರೆಸ್ ಮಾಡೋ ಥರ ದೇವ್ರಿಗೆ ಧೂಪ ಹಾಕೋದಂತೆ ವಾಪಸ್ ಹೋಗ್ಬೇಕಾದ್ರೆ. ನಮ್ಮಮ್ಮ ಹೇಳ್ತಾಯಿದ್ರು ಅವ್ರ ತಂದೆ ಎಲ್ಲ ಮಾದಪ್ಪನ ಬೆಟ್ಟಕ್ಕೆ ಬರಬೇಕಾದ್ರೆ ಮೀಸಲು ಬುತ್ತಿ ತರೋರಂತೆ. ಮೀಸಲು ಬುತ್ತಿ ಅಂದರೆ ಏನಮ್ಮ ಅಂತ ಕೇಳಿದೆ. ಮುಂಚೆ ಅವಾಗೆಲ್ಲ ಬೆಟ್ಟಕ್ಕೆ ಹೋಗ್ತೀವಿ ಇದ್ರೆ ಸ್ನಾನ ಮಾಡಿಕೊಂಡು ಒಂದು ಬಿಳಿ ಬಟ್ಟೆ ಹಾಸಿ ಅದ್ರ ಮೇಲೆ ಒಂದು ಬಾಳೆ ಎಲೆ ಹಾಕಿ ಅನ್ನ, ಅದಕ್ಕೆ ಮೊಸರು ಹಾಕಿ ಬುತ್ತಿ ಕಟ್ಕೊಂಡು ಬರ್ತಾ ಇದ್ರಂತೆ. ದೇವಸ್ಥಾನಕ್ಕೆ ಬಂದು ಅಲ್ಲಿ ಧೂಪ ಹಾಕಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಅದನ್ನ ದೇವ್ರಿಗೆ ಅರ್ಪಿಸಿ ಎಲ್ಲ ಪ್ರಸಾದದ ಥರ ಹಂಚ್ಕೊಂಡು ತಿಂತಾ ಇದ್ರಂತೆ. ಅವಾಗೆಲ್ಲ ತಿನ್ನೋದಕ್ಕೆ ರೋಡ್ ಸೈಡ್ ಹೋಟೆಲ್ಸ್ ಎಲ್ಲ ಏನೂ ಇರ್ತಿರ್ಲಿಲ್ಲ ಅಲ್ವಾ, ತಿನ್ನೋದಕ್ಕೇನು ಸಿಗ್ತಾ ಇರಲಿಲ್ಲ ಅಂತ ಮನೆಯಿಂದನೇ ಬುತ್ತಿ ಕಟ್ಕೊಂಡು ಬರೋರು ಅಂತ ಹೇಳ್ತಾ ಇದ್ರು. ಆಮೇಲೆ ಬೆಟ್ಟಕ್ಕೆಲ್ಲ ಹೆಂಗ್ ಬರ್ತಾ ಇದ್ರು ಅಷ್ಟು ದೂರದಿಂದ ಅಂತ ಕೇಳಿದ್ರೆ, 1 ತಿಂಗಳು ಮುಂಚೆನೆ ಹೋಗಿ ಮಾರ್ಕೆಟಲ್ಲಿ ಬಸ್ ರಿಸರ್ವೇಶನ್ ಮಾಡಿಸ್ಬೇಕಿತ್ತಂತೆ. ರಿಸರ್ವೇಶನ್ ಮಾಡಿಸ್ಕೊಂಡು ಎಲ್ಲ ಒಂದಷ್ಟು ಜನ ಸೇರಿ ಹೋಗೋರಂತೆ ಬೆಟ್ಟಕ್ಕೆ. ಇವತ್ತು ಕೂಡ ಕೆಲವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ತಾಳ್ಬೆಟ್ಟ ಇಳಿದು ಮೇನ್ ರೋಡಲ್ಲೇ ನಡ್ಕೊಂಡು ಬರ್ತಾ ಇದ್ದಾರೆ. ಯಾರು ಕಾಡೊಳಗಡೆ ಕಾಲ್ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇಲ್ಲ. ಅಲ್ಲಲ್ಲಿ ಜನ ಕಾಣಿಸ್ತಾ ಇದ್ರು. ಇವತ್ತು ಇವರಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ ಏನು ಕೊಡ್ತಾ ಇಲ್ಲ. ಅಂದರೆ ದಾನಿಗಳು ನಡ್ಕೊಂಡು ಬರೋರಿಗೆ ಅಂತಲೇ ಹಣ್ಣು, ನೀರು, ಮಜ್ಜಿಗೆ ಎಲ್ಲ ತಂದು ಟೆಂಪೋಗಳಲ್ಲಿ ಹಂಚ್ತಾ ಇರ್ತಾರೆ. ಅದು ಬಿಟ್ಟು ಕೊಪ್ಪಳುಗಳು ಹಾಕ್ಕೊಂಡು ಅಡುಗೆ ಮಾಡಿ ಊಟ ಬಡಿಸ್ತಾ ಇರ್ತಾರೆ. ಇದೆಲ್ಲ ಪ್ರತಿ ವರ್ಷ ಶಿವರಾತ್ರಿ ಹಿಂದಿನ ದಿನಕ್ಕೆ ಲಾಸ್ಟ್ ಆಗೋದು. ಈ ಸತಿ ಶಿವರಾತ್ರಿ ದಿನ ಕೂಡ ಕೊಡ್ತಾ ಇದ್ರು. ಬಟ್ ಇವತ್ತು ಬರೋರಿಗೆ ಏನೂ ಇಲ್ಲ. ಈ ಟರ್ನಿಂಗಲ್ಲಿ ಕಾಣಿಸ್ತಾ ಇರೋದೇ ಹಾಲಳ್ಳ. ನಾವು ಕಾಡಲ್ಲಿ ನಡ್ಕೊಂಡು ಬರಬೇಕಾದ್ರೆ ಕಾಣಿಸ್ತಾ ಅಲ್ವಾ, ಅದು ನೀರಿರಲಿಲ್ಲ. ನಿನ್ನೆ ತೋರಿಸಿದ್ದೆ ನಿಮಗೆ. ನೋಡಿ ಮಹದೇಶ್ವರ 77 ಮಲೆ ನಡುವೆ ಹೋಗಿ ನೆಲೆಸಿದ್ದಾನೆ. ನಾವು ಒಂದು 7 ಬೆಟ್ಟ ಹತ್ತಿ ಇಳಿತೀವಿ. ಇವಾಗ ಇಳಿತಾ ಇದ್ದೀವಿ. ಇನ್ನೇನು ತಾಳ್ಬೆಟ್ಟ ರೀಚ್ ಆಗ್ತೀವಿ. ಎಲ್ಲ ರೋಡ್ ಸೈಡ್ ಕಲ್ಲುಗಳಲ್ಲಿ ಮನೆ ಹೆಂಗೆ ಜೋಡಿಸಿದ್ದಾರೆ ನೋಡಿ. ನೋಡಿ ತಾಳ್ಬೆಟ್ಟ ರೀಚ್ ಆದ್ವಿ. ಇಲ್ಲೇ ರೈಟ್ ಸೈಡು ಏನು ಕಾಣಿಸ್ತಾ ಇದೆ, ಇಲ್ಲೇ ನಡ್ಕೊಂಡು ಹೋಗಿದ್ದು ನಾವು. ಬಸವನಹಾದಿ, ಅದು ಹಳ್ಳ ಹರಿಯೋದು ಕಾಣಿಸ್ತಾ ಇದೆ ನೋಡಿ. ಹೇಳಬೇಕು ಅಂದರೆ ಈ ಸತಿನೇ ಈ ಹಳ್ಳದ ಸುತ್ತಮುತ್ತ ಕ್ಲೀನಾಗಿದ್ದಿದ್ದು. ಹಳ್ಳದಲ್ಲಿ ನೀರು ಹರಿತಾ ಇರಲಿಲ್ಲ, ಜನ ಎಲ್ಲ ಗಲೀಜು ಮಾಡಿರೋರು. ಈ ಸತಿ ಟಾಯ್ಲೆಟ್ಸ್ ಪ್ರೊವೈಡ್ ಮಾಡಿದರು. ಆಮೇಲೆ ಚಿರತೆ ಇದ್ದಿದ್ದರಿಂದ ಕಾಡಲ್ಲಿ ಯಾರನ್ನೂ ಮಲಗೋದಕ್ಕೆ ಬಿಡ್ತಾ ಇರಲಿಲ್ಲ. ಈ ರೀಸನ್ಸ್ಗೆ ಕಾಡೊಳಗಡೆ ಸ್ವಲ್ಪ ಕ್ಲೀನಾಗಿತ್ತು. ನಾವಿಲ್ಲಿ ತಾಳ್ಬೆಟ್ಟ ರೀಚ್ ಆದಾಗ 12:10 ಆಗಿತ್ತು. ಧೂಪ ಹಾಕೋಣ ಅಂತ ಕಾರ್ ಸೈಡ್ಗೆ ಹಾಕಿ ಹೋದ್ವಿ. ನೋಡಿ ತಾಳ್ಬೆಟ್ಟ ಫುಲ್ ಖಾಲಿ. ನೆನ್ನೆ ಅಂತೂ ಇಲ್ಲಿ ಕಾಲಿಡಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು ಶಿವರಾತ್ರಿ ಅಂತ. ಆಮೇಲೆ ಪಾದಯಾತ್ರೆ ಮಾಡ್ಕೊಂಡು ಬಂದಿರೋರೆಲ್ಲ ಇಲ್ಲಿರ್ತಾರೆ. ಇವತ್ತೆಲ್ಲ ಜನ ಖಾಲಿಯಾಗಿದ್ದಾರೆ. ಒಂದು ಮ್ಯಾಂಡೇಟ್ರಿ ಪಿಕ್ ಅನ್ನೋಂಗೆ ಆರ್ಚ್ ಮುಂದೆ ನಿಂತ್ಕೊಂಡು ಬೆಟ್ಟ ಹತ್ಬೇಕಾದ್ರೆ ತಗೋತಾ ಇದ್ವಿ. ಈ ಸತಿ ನಾವು ಬಂದಾಗ 4 ಜನ ಇದ್ವಿ, ಯಾರೂ ಪಿಕ್ ತೊಗೊಳ್ಲಿಲ್ಲ. ಅದಕ್ಕೆ ಇವಾಗ ಹೋಗುವಾಗ ತಗೋತಾ ಇದ್ದೀವಿ. ನಾವು ಅಲ್ಲಿಂದ ಹೊರಟು ಆನ್ ದ ವೇ ಒಂದು 3 ಕಿಲೋಮೀಟರ್ಸ್ ಮುಂದೆ ಬಂದರೆ ಈ ಜೇನುಮಲೆ ಜೇನುತುಪ್ಪ ಮತ್ತು ಜೇನು ಸಾಕಾಣಿಕೆ ಕೇಂದ್ರ ಸಿಗುತ್ತೆ. ನೀವು ನೋಡಿರ್ತೀರ. ಇದು ನಮ್ಮ ಕಸಿನ್ ಅಕ್ಕ ಅವ್ರದ್ದು, ಅಂದರೆ ದೊಡ್ಡಮ್ಮನ ಮಗಳು ಅವ್ರದ್ದು. ಅವ್ರ ಹಸ್ಬೆಂಡ್ ನಡೆಸ್ತಾರೆ. ಇಲ್ಲಿ ಜೇನುತುಪ್ಪ ಚೆನ್ನಾಗಿರುತ್ತೆ ಅಂತ ತಗೊಳ್ಳೋದಕ್ಕೆ ಬಂದ್ವಿ. ಅಕ್ಕ ಬಾವ ಇಬ್ಬರು ಇರಲಿಲ್ಲ, ವರ್ಕರ್ಸ್ ಇದ್ದರು. ನಾವು ಒಳಗೋಗಿ ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿಂದು ಯಾರ್ಯಾರು ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡ್ರು. ಜೇನುತುಪ್ಪ, ಸಿರಿಧಾನ್ಯ, ಏನೇನೋ ಪ್ರಾಡಕ್ಟ್ಸ್ ಎಲ್ಲ ಇತ್ತು, ತೊಗೊಂಡು ಹೊರಟ್ವಿ. ನೀವು ಸೀಸನ್ ಟೈಮಲ್ಲಿ ಬಂದರೆ ಫ್ರೆಶ್ ಜೇನುತುಪ್ಪ ಬೇಕು ಅಂದರು ಹಾಗೆ ನಿಮಗೆ ಎಕ್ಸ್ಟ್ರಾಕ್ಟ್ ಮಾಡಿಕೊಡ್ತಾರೆ ನಿಮ್ಮ ಮುಂದೆನೇ. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಜೇನು ಪೆಟ್ಟಿಗೆ ಎಲ್ಲ ಇಟ್ಟು ಇಲ್ಲೇ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇಲ್ಲಿಂದ ಹೊರಟ್ವಿ. ನಾವೆಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವೋ ಆ ಪ್ಲೇಸ್ಗೆ ಹೊರಟಿದ್ದೀವಿ. ಎನಿ ಗೆಸ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ? ಈ ರೋಡ್ ನೋಡಿ ಏನಾದರೂ ನಿಮಗೆ ಹಿಂಟ್ ಸಿಗ್ತಾ ಇದೆಯಾ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ? ನೋಡಿ ಆಲ್ಮೋಸ್ಟ್ ಬಂದ್ವಿ. ಆನ್ ದ ವೇ ಯಾವ ಪ್ಲೇಸ್ ಸಿಗ್ಬೋದು ಅಂತ ಗೆಸ್ ಇರುತ್ತೆ ನಿಮಗೆ.
ಬರ್ತಾ ಇದೀವಿ ನೋಡಿ. ಇಲ್ಲಿ ನೋಡ್ಬೋದು ಹಲಗೂರು ವನ್ಯಜೀವಿ ವಲಯಕ್ಕೆ ಸ್ವಾಗತ ಅಂತ ಹಾಕಿದ್ದಾರೆ. ಬೋರ್ಡ್ ನೋಡಿದ್ರೆ ಮೋಸ್ಟ್ಲಿ ನಿಮಗೆ ಗೊತ್ತಾಗಿರ್ಬೋದು ಪ್ಲೇಸ್ ನೋಡಿರೋರಿಗೆ. ಅಲ್ಲೋಗಿ ಕಾರ್ ನಂಬರ್ ಎಂಟ್ರಿ ಮಾಡಿ ಬರೋದಕ್ಕೆ ಹೋಗ್ತಾ ಇದ್ದಾನೆ. ಚೆಕ್ ಪೋಸ್ಟ್ ಅಲ್ವಾ ಇದು, ಅದಕ್ಕೆ. ಇಲ್ಲಿ ರೀಚ್ ಆದಾಗ 2:30. ಇವಾಗ ಕಾಡೊಳಗಡೆನೆ ಹೋಗ್ಬೇಕು ಆ ಪ್ಲೇಸ್ಗೆ. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಪ್ಲೇಸ್ಗೆ. ಎಷ್ಟೋ ಸತಿ ಅಂದ್ಕೊಂಡಿದ್ವಿ ಹೋಗೋಣ ಆನ್ ದ ವೇ, ಇನ್ನೆಷ್ಟು ದೂರ ಇದೆ ಅಲ್ವಾ ಅಂತ. ಬಟ್ ಹೋಗೋದಕ್ಕಾಗಿರಲಿಲ್ಲ. ಒಂದು ಸತಿ ಹೋಗೋಣ ಅಂತ ಈ ರೋಡಿಗೆ ತಿರುಗಿಸಿದ್ದವರು ಯಾಕೋ ಲಾಸ್ಟ್ ಮೂಮೆಂಟಲ್ಲಿ ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ಮನೆಗೆ ಹೋಗಿದ್ದು ಇದೆ. ಇವತ್ತು ಟೈಮ್ ಬಂದಿದೆ ಅನಿಸುತ್ತೆ ಈ ಪ್ಲೇಸ್ ನೋಡೋದಕ್ಕೆ. ಹೋಗ್ತಾ ಇದ್ದೀವಿ. ಇದು ತುಂಬ ಫೇಮಸ್ ಪ್ಲೇಸು, ಗೊತ್ತಿರ್ಬೋದು. ಫುಲ್ ಕಾಡು, ಬರೀ ಕೋತಿಗಳೇ ಸಿಗ್ತಾ ಇದ್ದೋ ರೋಡಲ್ಲಿ. ರೋಡ್ ತುಂಬ ಕೋತಿಗಳೇ ಇದ್ದೋ. ಸುತ್ತ ಬೆಟ್ಟಗಳು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಈ ಕಡೆ ನೋಡಿ ನದಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ ನಮ್ಮ ಡೆಸ್ಟಿನೇಷನ್ನ. ನದಿ ಇರೋ ಕಡೆ ಎಲ್ಲ ಹಸಿರಾಗಿತ್ತು ಗಿಡ ಮರಗಳು, ಕೆಲವು ಕಡೆ ಎಲ್ಲ ಒಣಗೋಗಿತ್ತು. ನದಿ ನೋಡು ಒಳಗಡೆ. ಇದು ಯಾವ ನದಿ ಅಂತ ಹೇಳ್ಬೋದಾ? ಕಾವೇರಿ ನದಿ. ನದಿ ನೋಡ್ತಾ ನೋಡ್ತಾ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ನಿಮಗೆಲ್ಲ ಇವಾಗ ಗೊತ್ತಾಯ್ತು ಅನಿಸುತ್ತೆ. ನಾವು ಬಂದಿರೋದು ಶ್ರೀ ಕ್ಷೇತ್ರ ಮುತ್ತತ್ತಿ. ಒಂದು ಸೈಡ್ ದೇವಸ್ಥಾನ ಇದೆ, ಆಪೋಸಿಟ್ ಸೈಡಲ್ಲಿ ನದಿ ಇದೆ. ನಾವು ಇಲ್ಲಿ 2:50ಗೆ ರೀಚ್ ಆದ್ವಿ. ನಿಮ್ಮೆಲ್ಲರಿಗೂ ಇದು ಸ್ಟೋರಿ ಗೊತ್ತಿರ್ಬೋದು, ಮುತ್ತತ್ತಿ ಅಂತ ಏನಕ್ಕೆ ಹೆಸರು ಬಂತು ಅಂತ. ರಾಮ, ಸೀತೆ, ಲಕ್ಷ್ಮಣ ಎಲ್ಲ ವನವಾಸ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಕಾವೇರಿ ನದಿ ತೀರದಲ್ಲಿ ತಂಗಿದ್ರಂತೆ. ಆಗ ಸೀತಾಮಾತೆದು ಮುತ್ತಿನ ಮೂಗುತಿ ನೀರಲ್ಲಿ ಬಿದ್ದೋಯ್ತಂತೆ. ಆಗ ಹನುಮಂತ ಆ ಮೂಗುತಿನ ಹುಡುಕೊಟ್ಟಿದ್ದಕ್ಕೆ ಮುತ್ತೆತ್ತ ರಾಯ ಅಂತ ಹೆಸರು ಬಂತು. ಹಾಗಾಗಿ ಇದನ್ನು ಮುತ್ತತ್ತಿ ಅಂತ ಕರೀತಾರೆ. ಅದು ಅಲ್ದರ ಇದು ಯಾರು ನಿರ್ಮಿಸಿರೋ ಅಂತಹ ವಿಗ್ರಹ ಅಲ್ಲ, ಸ್ವಯಂ ಉದ್ಭವ ಆಗಿರೋ ವಿಗ್ರಹ ಅಂತೆ. ಇದು ಈ ಕ್ಷೇತ್ರದ ಮಹಿಮೆ. ಕೇಳಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗ್ ಒಂದಿದೆ, ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು ಎತಿ ತಂದೆ ಎಲ್ಲಿಂದ ರಾಯ ಮುತ್ತೆತ್ತ ರಾಯ ಅಂತ. ಆ ಪ್ಲೇಸ್ ಇದು. ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ಅಪೋಸಿಟಲ್ಲಿರೋ ನದಿ ಹತ್ರ ಹೋಗ್ತಾ ಇದ್ದೀವಿ. ನೀರು ತುಂಬ ಕಮ್ಮಿ ಇದೆ. ಇಲ್ಲೆಲ್ಲ ತುಂಬ ನಾನ್ ವೆಜ್ ಮಾಡ್ತಾರೆ. ಅದಕ್ಕೆ ಅಂತಾನೆ ಅಲ್ಲೆಲ್ಲ ಪಾತ್ರೆಗಳೆಲ್ಲ ಬಾಡಿಗೆಗೆಲ್ಲ ಕೊಡ್ತಾರಂತೆ. ಇಲ್ಲಿ ಜನ ದೇವಸ್ಥಾನ ನೋಡೋದಕ್ಕೆ ಬರೋದಕ್ಕಿಂತ ಕುಡಿದು ತಿಂದು ಎಂಜಾಯ್ಮೆಂಟ್ ಮಾಡೋದಕ್ಕೆ ಬರೋರೇ ಜಾಸ್ತಿ. ನಾವು ತುಂಬ ಹೊತ್ತೇನಿಲ್ಲಿರಲಿಲ್ಲ. ಒಂದು 5 ನಿಮಿಷ ನದಿಲಿ ನೋಡ್ಬಿಟ್ಟು ವಾಪಸ್ ಹೊರಟ್ಬಿಟ್ವಿ. ನಾವು ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಹೋಗ್ಬೇಕಾದ್ರೆ ನಮಗೆ ಜಿಂಕೆಗಳು ಕಾಣಿಸಿದ್ದು. ದೇವಸ್ಥಾನದಿಂದ 1-2 ಕಿಲೋಮೀಟ್ರು ಮುಂದೆ ಬಂದ ಮೇಲೆ ವಾಪಸ್ ಬರಬೇಕಾದ್ರೆ ಅಲ್ಲೊಂದು ದೇವಸ್ಥಾನ ಥರ ಇತ್ತು. ಅಲ್ಲಿ ನೋಡಿದ್ರೆ ತುಂಬ ಜಿಂಕೆಗಳಿದ್ದು, ಕೋತಿಗಳಿದ್ದು. ಸೊ ಹೋಗ್ತಾ ಇದ್ದೀವಿ ನೋಡೋದಕ್ಕೆ.
ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಜಿಂಕೆಗಳು ನೋಡಿ. ಜಿಂಕೆ ನೋಡಿ ಸಾರಂಗ ಅಂತಾರಲ್ಲ, ಕೊಂಬುಗಳೆಲ್ಲ ಇರ್ತಾವಲ್ಲ, ಆ ಥರ ಜಿಂಕೆಗಳು ಕೂಡ ಇದ್ದು. ಇಲ್ಲಿ ಕೋತಿಗಳಿದ್ದಿದ್ರಿಂದ ಕೋತಿಗಳಿಗೆ ಬಾಳೆಹಣ್ಣು ಕೊಡೋದಕ್ಕೆ ಹೋಗಿದ್ರು. ಅಲ್ಲವೇ ಜಿಂಕೆಗಳು ನೀಟಾಗಿ ಈಸ್ಕೊಂತವೆ, ಎಲ್ಲ ಪಳಗವೆ. ಇದು ಕಾಣೋದ್ ಸರ್ ಯಾರೋ ಕಾಣೋತಿಲ್ಲ, ಎತ್ಕೊಂಡು ಕುಡ್ಕೊಂತು, ಅದು ಎತ್ಕೊಂಡು ಅಮ್ಮಗೆ ಕುಡಿತಾ ಬಿದ್ದದೆ. ಜಿಂಕೆ ಕೊಂಬಿರೋದು, ಜಿಂಕೆ 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 ಕೊಂಬಿರೋದು. ಇಲ್ಲಿ ಎಷ್ಟೊಂದು ಇದಾವ ನೋಡು. ಸಲ್ಮಾನ್ ಖಾನ್ ಬರ್ತಾನೆ ಹೋಗ್ರಿ. ಯಾಕೆ ಹೊಡಿತಾನೆ ಅಂತಾನ? ಜೈಲ್ಗೆ ಹೋಗಿದ್ನಲ್ಲ, ಅದ್ ಕೇಸ್ ಆಗಿ ಇದಾಗಿತ್ತಲ್ವಾ. ನೋಡ ಅಲ್ಲ ಒಂದ್ ನಿಂತದೆ, ಇಲ್ಲಿಂದ ಎಷ್ಟೊಂದವೆ. ಈ ನೋಡ ಅಲ್ಲೆಲ್ಲ ಹಿಂಡಿಂಡೇವೆ. ಪೂಜಾರ ಮನೆ ಇರಲ್ಲ ಇಲ್ಲಿ. ಈ ಹುಣಸೆ ಮರ ಕಾಣೋದು. ಇನ್ನು ಆ ಕಡೆ ಹೋದ್ರೆ ನೋಡ, ಅಲ್ಲಿ ಜಲ್ಲಿ ಮುಳ್ಳವು. ಸೈಡ್ಗೆ ಹೋಗೋಣ. ನೋಡಿ ಸಾರಂಗ ಹೆಂಗವೆ, ಮಸ್ತ್ ಆಗವೆ. ಓಡ್ತವೆ. ಅವೇನು ಮಾಡೋದಲ್ವಾ, ಅವತ್ತು ಕೊಂಬುದ್ದು ಓಡ್ತಾವ ಭಯ. ಚಿರತೆ ಎಲ್ಲ ಹೆಂಗ್ ಅಟ್ಯಾಕ್ ಮಾಡಿರ್ತಾವ ಪಾಪ ಹುಲಿಗಳೆಲ್ಲ. ಅವು ತಪ್ಪಿಸ್ಕೊಂತವೆ. ಅಲ್ಲಿಂದ ಹೊರಟಾಗ ಈ ಕಾಡಂದಿಗಳು ಕಾಣಿಸಿದ್ವು. ಅಲ್ಲಿ ಜಿಂಕೆ ನಿಂತಿದೆ ನೋಡಿ. ಇಲ್ಲಿಂದ ನಾವು ಹೊರಟ್ವಿ. ಆನ್ ದ ವೇ ಸಾತ್ನೂರ್ ಹತ್ರ 5 ಗಂಟೆಲಿ ಊಟ ಮಾಡಿಕೊಂಡು ನಾವು ನಮ್ಮ ಮನೆ ರೀಚ್ ಆದಾಗ 6 ಗಂಟೆ ಆಗಿತ್ತು. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಯಾರ್ಯಾರು ಪಾದಯಾತ್ರೆ ಮಾಡಿದ್ದೀರಾ, ಮುತ್ತತ್ತಿ ನೋಡಿದ್ದೀರಾ ಅನ್ನೋದೆಲ್ಲ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.